ಸಹೋದರ ಸ್ಟ್ಯಾನಿ ಪಿಂಟೋ ಅವರಿಗೂ ಮತ್ತು ಟೀಮ್ನಲ್ಲಿರುವ ಎಲ್ಲರಿಗೂ ಥ್ಯಾಂಕ್ ಯು. ಯಾರೆಲ್ಲ ಈ ದಿನ ಜಾಯಿನ್ ಆಗಿದ್ದೀರೋ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ, ದೇವರನ್ನ ಆರಾಧನೆ ಮಾಡಲಿಕ್ಕೆ ಕರ್ತನಾದ ಯೇಸುವಿನ ನಾಮದಲ್ಲಿ ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇವೆ. ದೇವರು ಪ್ರತಿಯೊಬ್ಬರೊಂದಿಗೂ ಕೂಡ ವೈಯಕ್ತಿಕವಾಗಿ ಮಾತನಾಡ್ತಾನೇ ಇದ್ದಾರೆ. ಈ ಒಂದು ಸಮಯದಲ್ಲೂ ಈ ದಿನದ ವಾಕ್ಯೋಪದೇಶದ ಮುಖಾಂತರ ಕೂಡ ಪವಿತ್ರಾತ್ಮ ನಮ್ಮೆಲ್ಲರೊಂದಿಗೂ ಮಾತನಾಡ್ತಾರೆ. ಅದರಿಂದ ದಯವಿಟ್ಟು ನೀವು ಯಾರೆಲ್ಲ ಜಾಯಿನ್ ಆಗಿದ್ದೀರೋ ಒಂದು ನಿರೀಕ್ಷೆ ಉಳ್ಳವರಾಗಿರಿ. ನಿರೀಕ್ಷೆ ಅಂತ ಹೇಳುವಾಗ ನಾವು ಕಾಯ್ತಾ ಇರಬೇಕು. ದೇವರು ಈಗ ನನ್ನ ಜೊತೆ ಏನು ಮಾತಾಡ್ತಾರೆ, ಈಗ ಏನು ಮಾತಾಡ್ತಾರೆ, ಈಗ ಮಾತಾಡ್ತಾರೆ ಅಂತ ಒಂದು ಬೈಬಲ್ ಇಟ್ಕೊಂಡು, ನೋಟ್ ಪುಸ್ತಕ ಪೆನ್ನು ಇಟ್ಕೊಂಡು ಕಾಯ್ತಾ ಇರಿ. ಖಂಡಿತವಾಗಲೂ ದೇವರು ಮಾತಾಡ್ತಾರೆ. ಪ್ರತಿಯೊಬ್ಬರ ಜೊತೆಗೂ ದೇವರು ಮಾತಾಡ್ತಾರೆ. ನಿಮ್ಮ ಹತ್ರ ಬೇರೆ ಬೇರೆ ಟ್ರಾನ್ಸ್ಲೇಷನ್ಸ್ ಇರ್ಬೋದು, ಬೈಬಲ್ ಅದು ಪರವಾಗಿಲ್ಲ. ಯಾವುದೇ ಟ್ರಾನ್ಸ್ಲೇಷನ್ ಇದ್ದರೂ ಕೂಡ ನಮಗೆ ಮೆಸೇಜ್ ಮುಖ್ಯ, ಯೇಸು ಕ್ರಿಸ್ತರು ಮುಖ್ಯ, ಪವಿತ್ರಾತ್ಮರು ಮುಖ್ಯ. ಅದರಿಂದ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕೋ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡೋಣ. ನಿಮಗೇನಾದರೂ ಅರ್ಥ ಆಗದೇ ಇದ್ದರೆ, ಹೇಳುವಂಥ ವಿಷಯಗಳು ಅರ್ಥ ಆಗದೇ ಇದ್ದರೆ ಕೊನೆಯಲ್ಲಿ ನೀವು ನನಗಾಗಲಿ ಸಿಸ್ಟರ್ಗಾಗಲಿ ನೀವು ಕೇಳ್ಬೋದು. ಅವರು ನಮಗೆ ಡೀಟೇಲ್ಸ್ ಹೇಳ್ತಾರೆ. ಓಕೆನಾ? ಎಸ್, ನಾವೊಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾವು ಕಂಟಿನ್ಯೂ ಮಾಡೋಣ. ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಓಕೆ, ನಾವೆಲ್ಲರೂ ಕೂಡ ತಂದೆ ದೇವರ ಮಕ್ಕಳಾಗಿದ್ದೇವೆ. ಈ ಒಂದು ಸಮಯದಲ್ಲಿ ದೇವರ ಮಕ್ಕಳು ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ಖಂಡಿತವಾಗಲೂ ಪರಲೋಕದ ತಂದೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡ್ತಾರೆ. ನಮ್ಮೊಂದಿಗೆ ಅವರು ಮಾತನಾಡ್ತಾರೆ, ನಮ್ಮನ್ನು ಅವರು ಬಲಪಡಿಸ್ತಾರೆ, ನಮ್ಮನ್ನು ಅವರು ಶಕ್ತಿಪಡಿಸ್ತಾರೆ. ಓಕೆ, ಕರ್ತನಾದ ಯೇಸುವೆ, ನೀವು ನುಡಿದಂಥ ಮಾತಾಗಿದೆ. ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆಂಬುದಾಗಿ. ಈಗೋ ಈ ಒಂದು ಸಮಯದಲ್ಲಿ ನಿನ್ನಿಂದ ದೊರಕುವಂತಹ ಒಂದು ಶಾಂತಿಗಾಗಿ, ಆ ಒಂದು ಆನಂದಕ್ಕಾಗಿ, ಆ ಒಂದು ನೀತಿಗಾಗಿ, ಆ ಒಂದು ಕೃಪೆಗಾಗಿ, ಆ ಒಂದು ಬಿಡುಗಡೆಗಾಗಿ, ಸೌಖ್ಯಕ್ಕಾಗಿ, ನಿತ್ಯ ಜೀವದ ಅನುಭವಕ್ಕಾಗಿ, ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ದಾಹದಿಂದ ಬಂದಿದ್ದೇವೆ ಅಪ್ಪ. ಬಾಯಾರಿದವನಿಗೆ ಜೀವ ಜಲ ಕೊಡುವಾತನು ನೀನಾಗಿದೆಯ ಸ್ವಾಮಿ. ಪ್ರತಿಯೊಬ್ಬರ ಅಂತರಂಗವನ್ನು ನೋಡುವಾತನು ನೀನಾಗಿದೆಯಪ್ಪ. ನಮ್ಮೊಬ್ಬೊಬ್ಬರ ಅಂತರಂಗದಲ್ಲಿ ದಾಹ ಉಂಟಾಗಲಿ ಅಪ್ಪ. ಯೇಸು ನಾಮದಲ್ಲಿ ಪ್ರತಿಯೊಬ್ಬರ ಹೃದಯಗಳು ವಾಕ್ಯಕ್ಕಾಗಿ ದಾಹಗೊಳ್ಳಲಿ, ದೇವರ ಸ್ವರಕ್ಕಾಗಿ ದಾಹಗೊಳ್ಳಲಿ. ಯೇಸು ನಾಮದಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳಲು ಅಡ್ಡಿ ಮಾಡುವ ಎಲ್ಲ ಮಾನುಷಿಕವಾದ ಆಲೋಚನೆಗಳು ಲಯವಾಗಿ ಹೋಗಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ಪರಿಶುದ್ಧ ಆತ್ಮರೇ, ನಿನ್ನ ಒಂದು ಚಲಿಸುವಿಕೆ ನಮ್ಮ ಹೃದಯಗಳಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಈ ರಾತ್ರಿ ಒಂದು ಉಜ್ಜೀವನದ ರಾತ್ರಿ ಆಗಲಿ ಅಪ್ಪ. ಈ ರಾತ್ರಿ ಒಂದು ದೊಡ್ಡ ಬಿಡುಗಡೆಯ ರಾತ್ರಿ ಆಗಲಿ ಅಪ್ಪ. ಈ ರಾತ್ರಿ ಒಂದು ಸೌಖ್ಯದ ರಾತ್ರಿ ಆಗಲಿ ಅಪ್ಪ. ಈ ರಾತ್ರಿ ಒಂದು ಅಭಿಷೇಕದ ರಾತ್ರಿ ಆಗಲಿ ಅಪ್ಪ. ಯಾರೆಲ್ಲ ಈ ಒಂದು ರಾತ್ರಿಯಲ್ಲಿ, ಈ ಒಂದು ಸಮಯದಲ್ಲಿ ಒಟ್ಟಾಗಿ ಬರಮಾಡಿದ್ದೀರೋ ಕರ್ತನೆ, ಅವರಿಗಾಗಿ ಸ್ತೋತ್ರ. ನಿನ್ನ ಒಂದು ಆಕರ್ಷಣೆ ಇಲ್ಲದೆ ಯಾರಿಂದಲೂ ಒಟ್ಟಾಗಿ ಸೇರಿ ಬರಲು ಸಾಧ್ಯವಿಲ್ಲ. ನಿನ್ನ ಆಕರ್ಷಣೆಗೆ ಒಳಗಾಗಿ ಬಂದಂಥ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಈ ರಾತ್ರಿ ಒಂದು ದೊಡ್ಡ ಅಭಿಷೇಕದ ಆಶೀರ್ವಾದದ ಬಿಡುಗಡೆಯ ರಾತ್ರಿ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ಕೂಡ ದೇವರ ವಾಕ್ಯದ ಬೆಳಕು ತುಂಬಲ್ಪಡಲಿ, ಬೆಳಕುಂಟಾಗಲಿ. ಲೆಟ್ ದೇರ್ ಬಿ ಲೈಟ್ ಇನ್ ದ ನೇಮ್ ಆಫ್ ಜೀಸಸ್. ಲೆಟ್ ದೇರ್ ಬಿ ಲೈಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಅಂತರಂಗದಲ್ಲಿಯೂ ಬೆಳಕು ಬರುವಂತೆ ವಚನಗಳನ್ನು ನೀಡಿ ಸ್ವಾಮಿ, ವಚನಗಳನ್ನು ನೀಡಿ ಅಪ್ಪ. ಮನುಷ್ಯನು ಕೊಡುವ ಮಾತಿನಿಂದ ಏನು ಸಿಗುವುದಿಲ್ಲಪ್ಪ. ಮನುಷ್ಯ ಬುದ್ಧಿಯಿಂದ, ಮನುಷ್ಯ ಆಲೋಚನೆಯಿಂದ ಯಾವುದೂ ಬಾರದ ಹಾಗೆ ತಡೆಯಿರಿ ಸ್ವಾಮಿ. ನಿನ್ನ ಆತ್ಮನಿಂದ ಬರುವಂಥ ಆಲೋಚನೆಗಳು ಕರ್ತನೇ ನಮ್ಮೊಬ್ಬೊಬ್ಬರ ಹೃದಯಗಳಲ್ಲಿ ಸ್ವೀಕಾರವಾಗುವಂತೆ ಆಗಲಿ. ಪರಿಶುದ್ಧಾತ್ಮನೇ ನಮ್ಮನ್ನು ಮುನ್ನಡೆಸಿರಿ. ಈ ಒಂದು ಕರ್ನಾಟಕ ರಾಜ್ಯದ, ಭಾರತ ದೇಶದ ಉಜ್ಜೀವನಕ್ಕಾಗಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ಕೂಡ ನಿನ್ನ ಸತ್ಯ ವಚನಗಳ ಪ್ರಕಟಣೆ ಉಂಟಾಗಲಿ ಅಪ್ಪ. ಹಲ್ಲೆಲೂಯಾ.
ಹೋರಾಬ ಶಂಧನಬರ ಹೋರಾದೇರೆ ಶಿಥೇರೆ ಬನ. ಪರಿಶುದ್ಧ ಆತ್ಮನೇ ಸ್ತೋತ್ರ 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 ಸ್ತೋತ್ರ. ಒಣ ಎಲುಬಿನ ಕಣಿವೆಯಲ್ಲಿ ಚಲಿಸಿದಾಗ ದೇವರೇ, ನಿನ್ನ ಶಕ್ತಿಯಲ್ಲಿ ಚಲಿಸಿದಾಗ ಆ ಒಣ ಎಲುಬಿನ ಕಣಿವೆಯಲ್ಲಿ ಜೀವ ಉಂಟಾದ ಹಾಗೆ ಅಪ್ಪ ತಂದೆಯ ಒಣಗಿ ಹೋಗಿರುವ ಹೃದಯಗಳಲ್ಲಿ, ವಿಶ್ವಾಸದ ವಿಷಯದಲ್ಲಿ, ಪ್ರಾರ್ಥನಾ ಜೀವಿತದಲ್ಲಿ, ಪ್ರೀತಿಯ ವಿಷಯದಲ್ಲಿ, ಪರಿಶುದ್ಧತೆಯ ವಿಷಯದಲ್ಲಿ ಒಣಗಿ ಹೋಗಿರುವ ಹೃದಯಗಳಲ್ಲಿ ಕರ್ತನೇ ಇಂದು ಆ ಪರಲೋಕದ ಜೀವ ತುಂಬಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಹಾಲೆಲೂಯ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಪಿತನೇ, ನಮಗೆ ಬೇಕಾದ ವಚನಗಳನ್ನು ನೀಡಿ ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಉಜ್ಜೀವನ ಪಡಿಸಿರಿ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯೇಸು ಕ್ರಿಸ್ತರ ಮುಖಾಂತರ ವಂದಿಸ್ತಾ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ, ಆಮೆನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಖಂಡಿತವಾಗ್ಲೂ ಪವಿತ್ರಾತ್ಮರು ಈಗಾಗಲೇ ನಮ್ಮ ಅಂತರಂಗದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ದೇವರ ವಾಕ್ಯದ ಮುಖಾಂತರ ನಾವು ದೇವರ ಸ್ವರವನ್ನು ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ವಿ ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ಗಾಡ್ ಥ್ರೂ ದ ವರ್ಡ್ ಆಫ್ ಗಾಡ್. ಓಕೆ, ದೇವರ ವಾಕ್ಯದ ಮುಖಾಂತರ ದೇವರ ಸ್ವರ ನಮಗೆ ಕೇಳಲ್ಪಡುತ್ತೆ. ಆ ಸ್ವರ ನಮಗೆ ಕೇಳಲ್ಪಟ್ಟಾಗ ಏನಾಗುತ್ತೆ ಕೇಳಿದರೆ, ನಮ್ಮ ಜೀವಿತಗಳು ರೂಪಾಂತರಗೊಳ್ಳುತ್ತದೆ. ನಮ್ಮ ಜೀವನ ರೂಪಾಂತರಗೊಳ್ಳಬೇಕಾದ್ರೆ ವಾಕ್ಯೋಪದೇಶ ಬೇಕೇ ಬೇಕು. ಓಕೆ, ಟೀಚಿಂಗ್ಸ್ ಆಫ್ ಗಾಡ್ಸ್ ವರ್ಡ್, ದೇವರ ವಾಕ್ಯದ ಉಪದೇಶಗಳು ಬೇಕೇ ಬೇಕು. ಅದರ ಮುಖಾಂತರ ನಮಗೆ ಏನು ಸಿಗುತ್ತೆ ಕೇಳಿದರೆ, ದೇವರ ಆತ್ಮನ ಸ್ವರ ನಮ್ಮ ಹೃದಯದಲ್ಲಿ ಕೇಳಲ್ಪಡ್ತದೆ. ಈ ಸ್ವರ ಕೇಳಲ್ಪಡುವುದರಿಂದ ಲಾಭ ಏನು ಕೇಳಿದರೆ, ನಮ್ಮ ಲೈಫಲ್ಲಿ ಟ್ರಾನ್ಸ್ಫರ್ಮೇಷನ್ ಉಂಟಾಗುತ್ತೆ, ರೂಪಾಂತರ ಉಂಟಾಗುತ್ತೆ. ಅದು ಖಂಡಿತವಾಗಲೂ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಈ ರಾತ್ರಿಯಲ್ಲೂ ಕೂಡ ನಾವು ಅನುಭವಿಸುವವರಾಗಿದ್ದೇವೆ. ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಪ್ರೈಸ್, ನನಗೆ ಕೇಳಿಸ್ತಾ ಇದೆ. ಎಸ್, ಥ್ಯಾಂಕ್ ಯು. ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರೂ ಡಿಸ್ಟ್ರಾಕ್ಟ್ ಆಗಬೇಡಿ. ನಿಮ್ಮೆಲ್ಲರ ಗಮನ ನಿಮ್ಮ ಹೃದಯದಲ್ಲಿ ಕೇಳಲ್ಪಡುವ ದೈವ ಸ್ವರದ ಕಡೆಗೆ ಇರಲಿ. ಆಯಿತಾ? ನಿಮ್ಮ ಅಂತರಂಗದಲ್ಲಿ ದೇವರಾತ್ಮರು ಇವತ್ತು ಮಾತಾಡ್ತಾರೆ, ಅದಕ್ಕೆ ನೀವು ವಿಧೇಯರಾಗಿ. ನಾವು ಒಬ್ಬೊಬ್ಬರು ಕೂಡ ವಿಧೇಯರಾಗೋಣ. ಆ ಒಂದು ಸ್ವರ ಕೇಳಲ್ಪಡುತ್ತೆ. ಆಯಿತಾ? ಹೇಗೆ ಕೇಳಲ್ಪಡುತ್ತೆ? ನೀವು ಆಲಿಸುವಂತಹ ವಾಕ್ಯದ ಮುಖಾಂತರ. ನಮ್ಮ ಈ ಕಿವಿಗಳಿಂದ ನಾವು ಏನು ವಚನಗಳನ್ನು ಆಲಿಸ್ತೀವೋ ಅದರ ಮುಖಾಂತರ ನಮ್ಮ ಅಂತರಂಗದಲ್ಲಿ ದೇವರ ಆತ್ಮನ ಸ್ವರ ಕೇಳಲ್ಪಡುತ್ತದೆ. ಇದು ನಮ್ಮಲ್ಲಿ ರೂಪಾಂತರ ಉಂಟು ಮಾಡುತ್ತೆ, ಮಾನಸಾಂತರ ಉಂಟು ಮಾಡುತ್ತೆ. ನಮ್ಮ ವಿಶ್ವಾಸವನ್ನು ಇದು ದೃಢಪಡಿಸುತ್ತೆ, ಸ್ಟ್ರಾಂಗ್ ಮಾಡುತ್ತೆ. ಓಕೆ, ನಮ್ಮಲ್ಲಿ ಒಂದು ಕ್ರಿಸ್ತ ಯೇಸುವಿನ ಒಂದು ಸ್ವಭಾವವನ್ನು, ಮನೋಭಾವನೆಯನ್ನು ಇದು ಉಂಟು ಮಾಡುತ್ತೆ. ದೈವ ಸ್ವರ ಅಷ್ಟೊಂದು ಶಕ್ತಿ ಇದೆ ದೇವರ ಆತ್ಮನ ಸ್ವರಕ್ಕೆ ಅಥವಾ ದೇವರಾತ್ಮನ ಕಾರ್ಯಕ್ಕೆ. ಆ ದೇವರಾತ್ಮನ ಕಾರ್ಯಗಳು ನಮ್ಮಲ್ಲಿ ನೆರವೇರುತ್ತೆ. ಯಾಕೆಂದರೆ ಯೇಸು ಕ್ರಿಸ್ತರು ಹೇಳ್ತಾರೆ, ಯೋವಾನನ ಸುವಾರ್ತೆ ಅಧ್ಯಾಯ 6, ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 6, ಯೋವಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ 63ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಜಾನ್ 6:63, ನಾನು ನಿಮ್ಮೊಡನೆ ಆಡಿದ ಮಾತುಗಳು, ಒಂದು ನಿಮಿಷ, ಜಾನ್ 6:63, ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ನಾನು ನಿಮ್ಮೊಂದಿಗೆ ಆಡಿದ ಮಾತುಗಳು ಅಥವಾ ನಾನು ನಿಮ್ಮೊಂದಿಗೆ ಆಡುತ್ತಿರುವ ಮಾತುಗಳು, ವರ್ಡ್ ಆಫ್ ಗಾಡ್, ಮೈ ವರ್ಡ್, ಗಾಡ್ಸ್ ವರ್ಡ್, ದೇವರ ಮಾತುಗಳು ಆತ್ಮ ಮತ್ತು ಜೀವವುಳ್ಳದಾಗಿದೆ. ನಾನು ನಿಮಗೆ ಹೇಳಿರುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಇದು ಸತ್ಯ ಪ್ರೀತಿಯ ಸಹೋದರ ಸಹೋದರಿಯರೇ. ದೇವರ ಮಾತುಗಳನ್ನು ನಾವು ಯಾವಾಗ ಆಲಿಸ್ತೀವೋ ಅದರಲ್ಲಿ ದೇವರ ಜೀವ ಇದೆ. ಗಾಡ್ ಕೈಂಡ್ ಆಫ್ ಲೈಫ್ ಆ್ಯಂಡ್ ಗಾಡ್ ಸ್ಪಿರಿಟ್, ದೇವರ ಆತ್ಮ ಮತ್ತು ದೇವರ ಜೀವ. ಅಂದರೆ ದೇವರೇ ಅವರ ವಾಕ್ಯದ ಮುಖಾಂತರ ನಮ್ಮಲ್ಲಿ ಬರ್ತಾರೆ, ನಮಗೆ ಅನುಭವ ಕೊಡ್ತಾರೆ. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಗಾಡ್ ಥ್ರೂ ಹಿಸ್ ವರ್ಡ್. ಓಕೆ, ದೇವರ ವಾಕ್ಯ ಆಲಿಸುವಾಗ ನಮಗಾಗುವ ಅನುಭವ ಯೇಸುವಿನ ಅನುಭವ ಆಗುತ್ತೆ. ಅದೇ ನಾನು ಹೇಳಿದ್ದು, ರೂಪಾಂತರ. ನಮ್ಮ ಒಳಗಡೆ ಒಂದು ಟ್ರಾನ್ಸ್ಫಾರ್ಮೇಷನ್ ಉಂಟಾಗುತ್ತೆ. ಅದು ವಾಕ್ಯ ತಂದುಕೊಡುತ್ತೆ. ಅಷ್ಟು ಶಕ್ತಿ ದೇವರ ವಾಕ್ಯಕ್ಕೆ ಇದೆ. ಆದ್ದರಿಂದ ನಾವು ಶ್ರದ್ಧೆಯಿಂದ ನಾವು ಕಂಟಿನ್ಯೂ ಮಾಡೋಣ, ದೇವರ ವಾಕ್ಯವನ್ನು ಆಲಿಸೋಣ. ಈ ದಿನದಲ್ಲಿ ದೇವರ ಆತ್ಮರು
ಕೊಟ್ಟಂಥ ಒಂದು ಆಲೋಚನೆಯನ್ನು, ಸಭೆಗೆ ಏನು ದೇವರ ಆತ್ಮರು ಒಂದು ಆಲೋಚನೆಯನ್ನು ಕೊಟ್ಟಿದ್ದಾರೋ ಅದನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಯೇಸು ಸ್ವಾಮಿ ಹೇಳುವ ಹಾಗೆ ಪ್ರಕಟಣಾ ಗ್ರಂಥದಲ್ಲಿ ಹೇಳ್ತಾರಲ್ವ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಸಭೆಗಳಿಗೆ ದೇವರ ಆತ್ಮ ಹೇಳುವುದನ್ನು ಅಂತ. ಹಾಗೆ ನಮಗೆಲ್ರಿಗೂ ಕಿವಿ ಇದೆ, ನಮಗೆಲ್ರಿಗೂ ಮನಸ್ಸಿದೆ, ನಾವೆಲ್ಲರೂ ಕೂಡ ಕೇಳಿಸ್ಕೊಳ್ಳೋಣ. ಪ್ರಸಂಗಿ ಅಂದರೆ ಎಕ್ಲೇಸಿಯಾಸ್ಟಸ್ ಅಂತ ಇಂಗ್ಲೀಷಲ್ಲಿದೆ, ಪ್ರಸಂಗಿ. ಬೇರೆ ಟ್ರಾನ್ಸ್ಲೇಷನ್ನಲ್ಲಿ ಉಪದೇಶಕ ಅಂತ ಇರುತ್ತೆ, ಉಪದೇಶಕ ಅಥವಾ ಪ್ರಸಂಗಿ. ಎಕ್ಲೇಸಿಯಾಸ್ಟಸ್ ಅಧ್ಯಾಯ 1 ವಚನ 3 ಈ ರೀತಿಯಾಗಿ ನಾವು ಓದ್ತೇವೆ. ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಲಾಭವೇನು? ಅಥವಾ ಈ ಲೋಕದಲ್ಲಿ ನಾನು ಪಡುವ, ನಾವೆಲ್ಲರೂ ಪಡುವ ಪ್ರಯಾಸದಿಂದ, ಕಷ್ಟದಿಂದ, ಸಂಪಾದನೆಯಿಂದ, ಒದ್ದಾಟದಿಂದ ನಮಗೆ ಸಿಗುವ ಲಾಭ ಏನು? ಇದೊಂದು ಪ್ರಶ್ನೆ ದೇವರ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಪ್ರಶ್ನೆ ದೇವರು ನೇರವಾಗಿ ನನಗೇ ಕೇಳ್ತಾ ಇದ್ದಾರೆ ಅಂತ ನಾವು ಒಬ್ಬೊಬ್ಬರು ಕೂಡ ತೆಗೆದುಕೊಳ್ಳೋಣ. ಮಗನೇ, ಮಗಳೇ, ನೀನು ಇಷ್ಟು ಕಷ್ಟಪಡ್ತೀಯಲ್ವಾ, ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯಲ್ವಾ, ಮಾರ್ತಳ ಹಾಗೆ. ಮಾರ್ತಳ ಮನೆಗೆ, ಮಾರ್ತಾ ಮತ್ತು ಮರಿಯಳ ಮನೆಗೆ ಯೇಸು ಕ್ರಿಸ್ತರು ಬಂದಾಗ ಮಾರ್ತಳ ಏನು ಮಾಡಿದ್ಲು? ಶಿ ವಾಸ್ ವೆರಿ ಮಚ್ ಡಿಸ್ಟ್ರಾಕ್ಟೆಡ್ ಆ್ಯಂಡ್ ವರೀಡ್ ಅಲ್ವಾ. ತುಂಬ ಅವಳು ಗಡಿಬಿಡಿ, ಗಲಿಬಿಲಿ, ಗೊಂದಲ ಆಗಿ ಅವಳಿರ್ತಾಳೆ. ಅಲ್ಲಿ ಯೇಸು ಸ್ವಾಮಿ ಆಕೆಗೆ ಹೇಳುವಂಥ ಮಾತು, ಮಾರ್ತಾ ಮಾರ್ತಾ, ನೀನು ಅನಗತ್ಯವಾದ ಚಿಂತೆಗಳಿಗೆ, ಪೇಚಾಟಗಳಿಗೆ, ಒದ್ದಾಟಕ್ಕೆ ನೀನು ಒಳಗಾಗಿದೆಯಾ. ಇದು ಯಾವುದು ನಿನಗೆ ಅಗತ್ಯ ಇಲ್ಲ ಅಲ್ವಾ. ಇಂದು ನಮ್ಮಲ್ಲಿ ಅನೇಕರು ಮಾರ್ತಳ ಹಾಗೆ ಅನೇಕ ಚಿಂತೆ ಪೇಚಾಟಗಳನ್ನ ಇಟ್ಕೊಂಡು ಪ್ರಾರ್ಥನೆಗೆ ಬರ್ತೀವಿ, ದೇವರ ಸನ್ನಿಧಿಗೆ ಬರ್ತೀವಿ. ದೇವರೇ ನನಗೆ ಅದು ಬೇಕು, ದೇವರೇ ನನಗೆ ಇದು ಬೇಕು, ಹಾಗಾಗಬೇಕು, ಹೀಗಾಗಬೇಕು, ಮನೆ ಗಟ್ಟಿ ಆಗಿಲ್ಲ, ಮಕ್ಕಳದು ಫೀಸ್ಗೆ ಬೇಕು, ಅಥವಾ ಯಾವುದಕ್ಕೋ ಮದುವೆಗೆ ಬೇಕು, ಇನ್ನೊಂದಕ್ಕೆ ಬೇಕು, ಮತ್ತೊಂದಕ್ಕೆ ಬೇಕು. ತುಂಬ ಟೆನ್ಷನ್ ಹೊತ್ಕೊಂಡು, ಭಾರ ಹೊತ್ಕೊಂಡು, ಕಂಪ್ಲೇಂಟ್ಗಳು ಹೊತ್ಕೊಂಡು ನಾವು ದೇವರ ಸನ್ನಿಧಿಗೆ ಬರ್ತೀವಿ. ದೇವರ ಹತ್ರ ನಮ್ಮ ಎಲ್ಲ ಕಷ್ಟಗಳನ್ನು ಅರಿಕೆ ಮಾಡ್ತೀವಿ. ಆದರೆ ದೇವರು ಕೇಳುವಂಥ ಪ್ರಶ್ನೆ, ಈ ಲೋಕದಲ್ಲಿ ನೀನು ಇಷ್ಟೆಲ್ಲ ಒದ್ದಾಡ್ತಾ ಇದೆಯಲ್ವಾ, ಇಷ್ಟೆಲ್ಲ ಕಂಪ್ಲೇಂಟ್ ಇಟ್ಕೊಂಡಿದೆಯಲ್ವಾ, ಇಷ್ಟೆಲ್ಲ ದೊಡ್ಡ ಲಿಸ್ಟ್ ಇಟ್ಕೊಂಡಿದೆಯಲ್ವಾ, ಈ ಎಲ್ಲ ಪ್ರಯಾಸದಿಂದ ಇದರಿಂದ ನಿನಗೆ ಸಿಗುವ ಲಾಭ ಏನು? ಟೆಲ್ ಮಿ, ಏನು ಲಾಭ? ನಾವು ಏನೇ ಮಾಡಿದರೂ ಏನಾದರೂ ಲಾಭ ಬೇಕಲ್ವಾ? ಏನಾದರೂ ಲಾಭ ಇದ್ರೇ ನಾವೇನಾದರೂ ಮಾಡೋದು. ಪ್ರಾರ್ಥನೆ ಮಾಡುವಾಗಲೂ ಕೂಡ ಕೆಲವೊಬ್ಬರು ಲಾಭ ಒಂದು ಇಂಟೆನ್ಷನ್ ಇಟ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಪ್ರಾರ್ಥನೆಗೆ ಇಂಟೆನ್ಷನ್ ಇಲ್ಲದೆ ಇರೋ ಪ್ರಾರ್ಥನೆ ಇದೆಯಾ? ಈಸ್ ದೇರ್ ಎನಿ ಪ್ರೇಯರ್ ವಿದೌಟ್ ಇಂಟೆನ್ಷನ್ಸ್? ಇಲ್ಲ ಅಲ್ವಾ. ಏನಾದರೂ ಒಂದು ಲಾಭಕ್ಕೋಸ್ಕರನೇ ನಾವು ಎಲ್ಲವನ್ನು ಮಾಡ್ತೀವಿ. ಆದರೆ ಇದೇ ಪ್ರಶ್ನೆ, ಇದು ಉಪದೇಶಕ, ಇದು ಹಳೆ ಒಡಂಬಡಿಕೆ ಎಂದು ಹೇಳುವ ಬುದ್ಧಿವಂತ ಕ್ರೈಸ್ತರು ಇವತ್ತು ಹೆಚ್ಚು ಜನ ಹುಟ್ಕೊಂಡಿದ್ದಾರೆ. ಪರವಾಗಿಲ್ಲ, ಅವರು ಹಾಗೆ ಇರಲಿ, ಅವ್ರಿಗೂ ಕೂಡ ದೇವರ ಜ್ಞಾನ ಸಿಗಲಿ ಎಂದು ನಾವು ಪ್ರಾರ್ಥನೆ ಮಾಡೋಣ, ಆಯಿತಾ. ಇದೇ ಪ್ರಶ್ನೆಯನ್ನು ಯೇಸು ಕ್ರಿಸ್ತರು ಕೇಳಿದಾರಲ್ವ, ಅದಕ್ಕೇನು ಮಾಡೋಣ? ಯೇಸು ಕ್ರಿಸ್ತರು ಕೂಡ ಇದೇ ರೀತಿಯ ಒಂದು ಪ್ರಶ್ನೆ ಕೇಳಿದ್ದಾರೆ. ಎಲ್ಲಿ ಕೇಳಿದ್ದಾರೆ ಕೇಳಿದರೆ, ಬೈಬಲ್ನಲ್ಲಿ ಮಾರ್ಕನ ಶುಭ ಸಂದೇಶದಲ್ಲಿ 8ನೇ ಅಧ್ಯಾಯ, ಮಾರ್ಕ್ ಚಾಪ್ಟರ್ 8, ಮಾರ್ಕನು ಬರೆದ ಶುಭ ಸಂದೇಶದ 8ನೇ ಅಧ್ಯಾಯ 36ನೇ ವಚನ. ಮಾರ್ಕನ ಸುವಾರ್ತೆ ಅಧ್ಯಾಯ 8 ವಾಕ್ಯ 36. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬ ಮನುಷ್ಯನು ಅಥವಾ ನಾನು ನೀನು, ನಾವು ಯಾರೇ ಆಗಿರ್ಬೋದು, ನಾವೆಲ್ಲರೂ ಒಬ್ಬ ಮನುಷ್ಯರು ಅಲ್ವಾ, ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನ ಸ್ವಂತ ಪ್ರಾಣವನ್ನೇ ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭ ಏನು? ಅಲ್ಲಿ ಪ್ರಸಂಗಿ ಅಥವಾ ಉಪದೇಶಕ ಏನು ಕೇಳ್ತಾನೋ ಅದೇ ರೀತಿಯ ಮತ್ತೊಂದು ಪ್ರಶ್ನೆ ಯೇಸು ಇನ್ನೊಂದು ರೀತಿಯಲ್ಲಿ ಕೇಳ್ತಾ ಇದ್ದಾರೆ, ಅಷ್ಟೇ. ಅರ್ಥ ಒಂದೇ. ನಾವು ಈ ಪ್ರಪಂಚದಲ್ಲಿ ಎಷ್ಟೆಷ್ಟೋ ನಮ್ಮ ಉದ್ದೇಶಗಳನ್ನಿಟ್ಟು ಪ್ರಾರ್ಥನೆ ಮಾಡ್ತೀವಿ. ಕೆಲವರು ಹೇಳ್ತಾರಲ್ವ, ಬ್ರದರ್ ನಮಗೊಂದು ಮನೆ ಬೇಕು, ಸ್ವಂತ ಮನೆ, ಒಂದು ಉದ್ದೇಶ, ಪ್ರಾರ್ಥನೆ ಮಾಡಿ. ಉಪದೇಶಕ ಕೇಳ್ತಾನೆ, ಏನು ಕೇಳ್ತಾನೆ ಗೊತ್ತಾ? ಪ್ರಸಂಗಿ ಕೇಳ್ತಾನೆ, ನೀನು ಸ್ವಂತ ಮನೆ ಕಟ್ಟಿ ನಿನಗೆ ಪ್ರಯೋಜನ ಏನು? ಯೇಸು ಸ್ವಾಮಿ ಹತ್ರ ಬಂದರೆ ಅವ್ರು ಹೇಳ್ತಾರೆ, ನೀನು ಪ್ರಾಣ ಕಳ್ಕೊಳ್ತೀಯ, ಮನೆ ಕಟ್ಟಿದ್ರು ಏನು ಪ್ರಯೋಜನ ಆಯಿತು? ಮನೆ ನಿನ್ನನ್ನು ರಕ್ಷಿಸೋದಿಲ್ಲ ಅಲ್ವಾ, ಮನೆ ನಿನ್ನನ್ನು ಕಾಪಾಡೋದಿಲ್ಲ. ಹಾಗಾದರೆ ನಾವು ಎಂಥ ಒಂದು ಮೂರ್ಖತನದಲ್ಲಿ ಇವತ್ತು ಬದುಕ್ತಾ ಇರ್ತೀವಿ. ಬೈಬಲ್ನಲ್ಲಿ ಹೇಳುವ ನಾಬಾಲ್ ಅಂತ ಒಂದು ಹೆಸರು ನಮಗೆ ಗೊತ್ತಿದೆ ಅಲ್ವಾ, ನಾಬಾಲ್ ಮತ್ತು ಅಬಿಗೇಲ್. ನಾಬಾಲ್ ಅಂದರೆ ಅರ್ಥ ಏನು ಗೊತ್ತಾ? ಮೂರ್ಖ. ಅಬಿಗೇಲ್ ಅಂದರೆ
ಬುದ್ಧಿವಂತೆ ಅಂತ ಅರ್ಥ. ಸೊ ನಾವೆಷ್ಟೋ ಬಾರಿ ಈ ನಾಬಾಲನ ಹಾಗೆ ಇರ್ತೀವಿ. ಅಂದರೆ ನಮ್ಮ ಪ್ರಾರ್ಥನೆ ಕೂಡ ಒಂದು ಮೂರ್ಖತನದ ಪ್ರಾರ್ಥನೆ. ನಮಗೇನು ಬೇಕು ಅಂದರೆ ದೇವರ ಜ್ಞಾನ ಬೇಕು. ಪ್ರಾರ್ಥನೆ ಮಾಡಲಿಕ್ಕೂ ಕೂಡ ನಮಗೆ ಜ್ಞಾನ ಬೇಕು. ನಮಗೆ ಗೊತ್ತಿಲ್ಲ, ನಾವು ಸುಮ್ಮನೆ ನಮಗೇನು ಇಷ್ಟನೋ ನಾವು ಕೇಳ್ತಾ ಇದ್ದೀವಿ ದೇವರ ಹತ್ರ. ಓಕೆ, ವಾಟ್ ಎವರ್ ವಿ ಆಸ್ಕ್ ಫಾರ್ ಅವರ್ ವಿಶಸ್, ಅವರ್ ಡಿಸೈರ್ಸ್. ನಮ್ಮ ಆಸೆಗಳು, ನಮ್ಮ ಬಯಕೆಗಳು ಪೂರೈಸ್ಕೊಳ್ಳಿಕ್ಕೋಸ್ಕರ ನಾವು ದೇವರ ಹತ್ರ, ದೇವರೇ ನನಗೊಂದು ಹೊಸ ಮನೆ ಕೊಡು, ನನಗೊಂದು ಹೊಸ ಕಾರ್ ಕೊಡು, ನನಗೊಂದು ಹೊಸ ಹೆಂಡ್ತಿನ ಕೊಡು, ನನಗೊಂದು ಹೊಸ ಅದು ಕೊಡು, ಜಾಬ್ ಕೊಡು, ಅದು ಕೊಡು, ಇದು ಕೊಡು. ಆದರೆ ಯೇಸು ಕ್ರಿಸ್ತರು ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ನೋಡೋಣ. ಮತ್ತಾಯನ ಬರೆದ ಶುಭ ಸಂದೇಶ, ಇದೆಲ್ಲ ನೀವು ಕೇಳಬೇಡಿ ಅಂತಲೂ ನಾನು ಹೇಳೋದಿಲ್ಲ, ಕೇಳಿ ಅಂತಲೂ ನಾನು ಹೇಳೋದಿಲ್ಲ. ದೇವರ ಆತ್ಮರು ಸಭೆಗಳಿಗೆ ಏನು ಹೇಳ್ತಾರೋ ಅದನ್ನು ಕಿವಿಯುಳ್ಳವನು ನಾವು ಕೇಳಿಸ್ಕೊಳ್ಳೋಣ. ಸೊ ಸರಿ ತಪ್ಪು ವಿಮರ್ಶೆ ಬೇಡ, ಯಾಕೆ ಅಂದರೆ ಪ್ರತಿಯೊಂದಕ್ಕೂ ದೇವರ ವಾಕ್ಯದ ಆಧಾರ ಇದೆ. ಸೊ ಆಧಾರದಲ್ಲಿ ನಾವು ಆಲೋಚನೆ ಮಾಡೋಣ. 32ನೇ ವಾಕ್ಯ ಏನು ಹೇಳುತ್ತೆ? ಇವೆಲ್ಲವುಗಳಿಗಾಗಿ ಅನ್ಯ ಜನರು ತವಕ ಪಡುತ್ತಾರೆ. ಅನ್ಯ ಜನರು ತವಕ ಪಡುತ್ತಾರೆ. ಇವೆಲ್ಲವುಗಳಿಗಾಗಿ ಯಾರು ತವಕ ಪಡುತ್ತಾರೆ? ಅನ್ಯರು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಅಗತ್ಯ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ. ಆದರೆ ಪರಲೋಕದಲ್ಲಿರುವ ತಂದೆಗೆ ಇದು ತಿಳಿದಿದೆ ಎಂದು ಮಕ್ಕಳಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅರ್ಥ ಆಗ್ತಿದೆಯಾ? ಈಗ ನಾವು ಇದಕ್ಕಾಗಿ ತವಕ ಪಡೋದಲ್ಲ. ಯಾವುದು ಇಲ್ಲಿ ಯಾವುದಕ್ಕಾಗಿ ತವಕ ಪಡೋರ ಬಗ್ಗೆ ಹೇಳೋದು? 31ನೇ ವಾಕ್ಯ ಓದೋಣ. ಮ್ಯಾಥ್ಯೂ 6:31, ಮತ್ತಾಯ 6:31. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಚಿಂತೆನೂ ಮಾಡಬೇಡಿ, ಪ್ರಾರ್ಥನೆಯೂ ಮಾಡಬೇಡಿ, ಅದಕ್ಕೋಸ್ಕರ ಕೊರಗಲೂ ಬೇಡಿ. ಯಾಕೆ ಅಂದರೆ ಇದು ನಮಗೆ ಅಗತ್ಯ ಎಂದು ಸ್ವರ್ಗದಲ್ಲಿರುವ ನಮ್ಮ ತಂದೆಗೆ, ನಮ್ಮ ಅಪ್ಪನಿಗೆ ಗೊತ್ತಿದೆ. ನಮ್ಮನ್ನು ಸೃಷ್ಟಿ ಮಾಡಿದ ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಚೆನ್ನಾಗಿ ತಿಳಿದಿದೆ ನಮಗೆ ಊಟ ಬೇಕು, ಬಟ್ಟೆ ಬೇಕು, ಅಥವಾ ನಮಗೇನು ಅಗತ್ಯ ಎಂದು ನಮ್ಮ ಅಪ್ಪನಿಗೆ ಗೊತ್ತಿದೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಕೇಳಿದರೆ, ನನಗೆ ನನ್ನ ಅಪ್ಪ ಯಾರು, ಅಪ್ಪನ ಪವರ್ ಏನು, ಅಪ್ಪನ ಹೃದಯ ಏನು, ಅಪ್ಪನ ಆಲೋಚನೆ ಏನು ನಮಗೆ ಗೊತ್ತಿಲ್ಲ. ದೇವರ ವಾಕ್ಯದ ಮುಖಾಂತರ ನಮಗೆ ಅಪ್ಪ ಯಾರು, ಹೂ ಈಸ್ ಮೈ ಡ್ಯಾಡಿ ಗಾಡ್, ನನ್ನ ತಂದೆಯಾದ ದೇವರು ಯಾರು, ನಮ್ಗೆ ಅರ್ಥ ಮಾಡ್ಕೋಬೇಕು. ಓಕೆ, ಎರಡನೇದಾಗಿ ನನ್ನ ಅಪ್ಪನ ಹೃದಯದಲ್ಲಿ ಏನಿದೆ, ವಾಟ್ ಈಸ್ ಇನ್ ದ ಹಾರ್ಟ್ ಆಫ್ ಮೈ ಡ್ಯಾಡಿ, ನನ್ನ ತಂದೆಯ ಹೃದಯದಲ್ಲಿ ಏನಿದೆ, ವಾಟ್ ಈಸ್ ದ ವಿಲ್ ಆಫ್ ಮೈ ಡ್ಯಾಡಿ ಕನ್ಸರ್ನಿಂಗ್ ಮೀ, ನನ್ನ ಕುರಿತಾಗಿ ನನ್ನ ಅಪ್ಪನ ಉದ್ದೇಶ ಏನಾಗಿದೆ, ಆಲೋಚನೆ ಏನಾಗಿದೆ, ಚಿತ್ತ ಏನಾಗಿದೆ, ಇದು ನಮಗೆ ಅರ್ಥ ಆಗಿಬಿಟ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾವತ್ತೂ ಕೂಡ ನಮ್ಮ ಜೀವಮಾನದಲ್ಲಿ ದೇವರೇ ಊಟಕ್ಕೇನೂ ಇಲ್ಲಪ್ಪ, ಬಟ್ಟೆಗೇನೂ ಇಲ್ಲಪ್ಪ, ನಮಗೆ ಟ್ಯೂಷನ್ಗೇನೂ ಇಲ್ಲಪ್ಪ, ಮನೆ ಕಟ್ಟಲಿಕ್ಕೇನೂ ಇಲ್ಲಪ್ಪ, ಫೀಸ್ ಕಟ್ಟಲಿಕ್ಕೇನೂ ಇಲ್ಲಪ್ಪ, ಬಾಡಿಗೆ ಕಟ್ಟಲಿಕ್ಕೇನೂ ಇಲ್ಲಪ್ಪ ಎಂದು ನಮ್ಮ ಶರೀರದ ಅವಶ್ಯಕತೆಗಳಿಗಾಗಿ ಮತ್ತು ಇಹಲೋಕದಲ್ಲಿ ಜೀವಿಸುವ ಈ ಅಲ್ಪ ಕಾಲದ ಜೀವಿತದ ಅಗತ್ಯಗಳಿಗಾಗಿ ನಾವು ಏನನ್ನು ಬಯಸೋದಿಲ್ಲ, ಏನನ್ನು ಕೇಳೋದು ಇಲ್ಲ. ಯಾವಾಗ? ನಮ್ಮ ಅಪ್ಪ ಯಾರು ಅಂತ ಅರ್ಥ ಆಗಬೇಕು, ನಮ್ಮ ಅಪ್ಪನ ಹೃದಯ ಏನು ಅಂತ ಗೊತ್ತಾಗಬೇಕು, ನಮ್ಮ ಅಪ್ಪನಿಗೆ ನನ್ನ ಕುರಿತಾಗಿ ಏನು ಆಲೋಚನೆ ಇದೆ ಅದು ಅರ್ಥ ಆಗಬೇಕು. ಇದು ಅರ್ಥ ಆಗದ ಹೊರತು ನಾವು ಭಿಕ್ಷುಕರ ಹಾಗೆಯೇ ಇರ್ತೀವಿ. ಭಿಕ್ಷುಕ ಅಂದರೆ ಯಾರು? ಹೊರಗಡೆ ಅವನು ಭಿಕ್ಷೆ ಬೇಡ್ತಾ ಇರ್ತಾನೆ, ಅವನು ಅಪ್ಪ ಅಮ್ಮ ಅಂತಲೇ ಕರಿತಾ ಇರ್ತಾನೆ, ಆದರೆ ಸಂಬಂಧ ಇರೋದಿಲ್ಲ. ಆದರೆ ಮನೇಲಿರುವ ಮಕ್ಕಳು ಭಿಕ್ಷುಕರ ಥರ ಯಾವತ್ತೂ ಬೇಡೋದಿಲ್ಲ. ಹಸಿವಾದಾಗ ಹೋಗಿ ಊಟ ಮಾಡ್ತಾರೆ, ಬೇಕಾದಾಗ ಬಟ್ಟೆ ಹಾಕ್ಕೊಳ್ತಾರೆ, ಏನಾದರೂ ಅಗತ್ಯ ಇದ್ದರೆ ಕೇಳಿ ತಗೊಳ್ತಾರೆ. ಆದರೆ ನಾವು ಅದಕ್ಕೋಸ್ಕರ ಯಾವುದಾದ್ರೂ ಮನೆಯಲ್ಲಿ ಯಾವುದಾದ್ರೂ ಮಗು ಊಟ ಮಾಡಲಿಕ್ಕೋಸ್ಕರ ಅಮ್ಮನ ಹತ್ರ ಹೋಗಿಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕ 50 ಸಾರಿ, ಅಮ್ಮ ನನಗೆ ಮಧ್ಯಾಹ್ನ ಊಟ ಕೊಡ್ತೀಯಲ್ಲ, ಅಮ್ಮ ಇವತ್ತು ನನಗೆ ಮಧ್ಯಾಹ್ನ ಊಟ ಕೊಡಬೇಕು, ಅಮ್ಮ ಇವತ್ತು ನನಗೆ ಮಧ್ಯಾಹ್ನ ಊಟ ಕೊಡಬೇಕು, ಮಧ್ಯಾಹ್ನ ನನಗೆ ಊಟ ಕೊಡಬೇಕು, ಬಿಸಿ ಬಿಸಿ ಊಟ ಕೊಡಬೇಕಮ್ಮ, ಪ್ಲೀಸ್ ಅಮ್ಮ ಎಂದು ಕಣ್ಣೀರು ಸುರಿಸುವ ಮಕ್ಕಳು ಎಷ್ಟು ಜನ ಇದ್ದಾರೆ? ಒಬ್ಬರು ಇರೋದಿಲ್ಲ. ಯಾಕೆ ಅಂದರೆ ಆ ಮಗುವಿಗೆ ಗೊತ್ತು, ನನ್ನಮ್ಮ ನಾನು ಕೇಳುವುದಕ್ಕಿಂತ ಮುಂಚಿತವಾಗಿ ನನ್ನ ಅಗತ್ಯವನ್ನು ತಿಳಿದು ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ನನಗಿಷ್ಟವಾದ ಅಡುಗೆಯನ್ನು ಮಾಡಿ ಇಡ್ತಾಳೆ.
ನಾವು ಯಾರೂ ಆ ವಿಷಯ ಕೇಳೋದಿಲ್ಲ ಅಮ್ಮನ ಹತ್ರ. ಕೆಲವೊಮ್ಮೆ ನಮಗೇನಾದರೂ ಅಮ್ಮ ನನಗೆ ಇವತ್ತು ಈ ಥರ ತಿನ್ನಬೇಕು ಅಂತ ಆಸೆ ಇದೆ ಅಂತ ಹೇಳಿಬಿಟ್ರೆ ಸಾಕು, ಅಮ್ಮ ಕಷ್ಟಪಟ್ಟು ಮಾಡಿ ಆದರೂ ಕೊಡ್ತಾರೆ ಅಲ್ವಾ. ಅದು ನಾನು ಹೇಳ್ತಾ ಇರೋದು ಲೋಕದ ಅಮ್ಮ, ಲೋಕದ ವಿಷಯ. ಆದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಾವು ಅವರಿಗೆ ನಿಜವಾಗಲೂ ಮಕ್ಕಳಾಗಿದ್ದರೆ ನಾವು ಲೌಕಿಕವಾದದ್ದನ್ನು ಆ ಪರಲೋಕ ತಂದೆಯಿಂದ ಬಯಸೋದಿಲ್ಲ. ನಾವು ಸ್ವರ್ಗೀಯವಾದವುಗಳನ್ನು ಬಯಸ್ತೀವಿ. ನಮ್ಮ ಗಮನ ಸ್ವರ್ಗೀಯ ವಿಷಯಗಳ ಕಡೆ ಇರ್ತದೆ. ಆಗ ನಾವು ಅದನ್ನು ಬಯಸುವಾಗ ಖಂಡಿತವಾಗಲೂ ಸ್ವರ್ಗದಲ್ಲಿರುವ ತಂದೆ ನಮ್ಮ ಅಗತ್ಯವನ್ನು ಪೂರೈಸುವವರಾಗಿದ್ದಾರೆ. ಆದ್ದರಿಂದ ನಾವು ಇಂದು ನಿಜವಾಗ್ಲೂ ಕ್ರೈಸ್ತರ? ಆರ್ ವಿ ಟ್ರೂಲಿ ಕ್ರಿಶ್ಚಿಯನ್ಸ್? ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ತೀವಿ, ವಿಶ್ವಾಸಿಗಳು ಅಂತ ಹೇಳ್ಕೊಳ್ತೀವಿ, ಆದರೆ ನಿಜವಾಗ್ಲೂ ನಾವು ವಿಶ್ವಾಸಿಗಳಾ? ನಮ್ಮ ವಿಶ್ವಾಸಿಗಳು ಅನ್ನೋದಕ್ಕೆ ಆಧಾರ ಏನಿರಬಹುದು? ನಮ್ಮ ವಿಶ್ವಾಸಿಗಳು ಅಂತ ಹೇಳಬೇಕಾದ್ರೆ ಕೆಲವೊಮ್ಮೆ ನಾವು ದೀಕ್ಷಾಸ್ನಾನ ಪಡ್ಕೊಂಡಿದ್ದೀವಿ, ಆದ್ದರಿಂದ ನಾವು ವಿಶ್ವಾಸಿಗಳು. ನಾವು ಅನ್ಯ ಭಾಷೆ ಮಾತಾಡ್ತೀವಿ, ಆದ್ದರಿಂದ ನಾವು ವಿಶ್ವಾಸಿಗಳು. ನಾವು ಬೈಬಲ್ ಓದ್ತೀವಿ, ಆದ್ದರಿಂದ ನಾವು ವಿಶ್ವಾಸಿಗಳು. ನಾವು ಸಭೆಗೆ ಬರ್ತೀವಿ, ಆರಾಧನೆ ಮಾಡ್ತೀವಿ, ಆದ್ದರಿಂದ ನಾವು ವಿಶ್ವಾಸಿಗಳು. ಹೌದಾ? ಖಂಡಿತ ಅಲ್ಲ. ಇದು ಯಾವುದರಿಂದ ನಾವು ವಿಶ್ವಾಸಿಗಳಲ್ಲ. ನಾವು ನಿಜವಾದ ವಿಶ್ವಾಸಿಗಳಾದರೆ ನಮಗೆ ನಿಜವಾದ ಸ್ವರ್ಗೀಯ ವಿಷಯಗಳಲ್ಲಿ ಆಸಕ್ತಿ ಉಳ್ಳ ಮಕ್ಕಳಾಗಿ ನಾವಿರ್ತೀವಿ. ಇಫ್ ಯು ಟ್ರೂಲಿ ಬಿಲೀವರ್ಸ್, ವಿಶ್ವಾಸಿಗಳು ಅಂದರೆ ಅದು ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಹೆವೆನ್, ದ ಕಿಂಗ್ಡಮ್ ಆಫ್ ಗಾಡ್. ಅದು ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ವಿಶ್ವಾಸ ಅನ್ನೋದು ಭೂಮಿಗೆ ಸಂಬಂಧಪಟ್ಟಿದ್ದಲ್ಲ. ವಿಶ್ವಾಸ ಅನ್ನೋದು ಎಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ? ಭೂಮಿಗೆ ಸಂಬಂಧಪಟ್ಟಿದ್ದಲ್ಲ. ಅದಕ್ಕೆ ನಮ್ಗೆ ಅರ್ಥ ಆಗಬೇಕಾದ್ರೆ ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಈ ವಿಶ್ವಾಸಿಗಳ ಲಿಸ್ಟನ್ನು ನಾವು ನೋಡಬೇಕು. ಆವಾಗ ನಮಗೆ ಸ್ವಲ್ಪ ಅರ್ಥ ಆಗ್ಬೋದು, ನಾವು ವಿಶ್ವಾಸಿಗಳು ಹೌದೋ ಅಲ್ವೋ, ಅಥವಾ ವಿಶ್ವಾಸಕ್ಕೆ ಇನ್ನೂ ಬರಬೇಕಾ, ಅಥವಾ ನಮ್ಮ ವಿಶ್ವಾಸವನ್ನು ನಾವು ಸರಿಪಡಿಸ್ಕೊಳ್ಳೋದು ಏನಾದರೂ ಇದೆಯಾ ಅಂತ. ಇಲ್ಲಿ ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 11ನೇ ವಚನದಲ್ಲಿ ಓಕೆ 13ರಿಂದ ಇರತಕ್ಕಂಥ ವಾಕ್ಯಗಳು. 13 ಅದರ ಸೆಕೆಂಡ್ ಪಾರ್ಟಿಂದ ನಾನು ಓದ್ತೀನಿ. ತಾವು ಭೂಮಿಯ ಮೇಲೆ, ತಾವು ಅಂದರೆ ಅಬ್ರಹಾಮ, ಇಸಾಕ, ಯಾಕೋಬ, ನಮ್ಮ ಪೂರ್ವಜರಾದ ನಮ್ಮ ಪಿತಾಮಹರಾದ, ವಿಶ್ವಾಸದ ಪಿತಾಮಹರಾದ ಅಬ್ರಹಾಮ, ಇಸಾಕ, ಯಾಕೋಬ ಮುಂತಾದವರು, ಜೋಸೆಫ್, ಇವರೆಲ್ಲರೂ ಕೂಡ ತಾವು ಭೂಮಿಯ ಮೇಲೆ ಪರದೇಶದವರೂ ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವವರಾಗಿದ್ದೇವೆಂಬುದನ್ನು ವ್ಯಕ್ತಪಡಿಸುತ್ತದೆ. ತಾವು ಬಿಟ್ಟು ಬಂದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ಅಲ್ಲಿಗೆ ಹಿಂತಿರುಗಿ ಹೋಗುವ ಅವಕಾಶಗಳು ಅವರಿಗಿದ್ದವು. ಆದರೆ ಅವರು ಪರಲೋಕವೆಂಬ, ಅಂಡರ್ಲೈನ್ ಮಾಡಿಕೊಳ್ಳಿ, ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಆದ್ದರಿಂದ ದೇವರು ಅವರ ದೇವರೇ ಎನ್ನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಹಾಲೆಲೂಯಾ. ನೋಡಿ, ತಾವು ಬಿಟ್ಟು ಬಂದ ದೇಶದ ಮೇಲೆ ಮನಸ್ಸಿಡಲಿಲ್ಲ, ಅವರು ಮನಸ್ಸು ಯಾವುದ್ರ ಮೇಲೆ ಇಟ್ಟರು? ಪರಲೋಕವೆಂಬ ಉತ್ತಮ ದೇಶ, ಸ್ವರ್ಗರಾಜ್ಯದ ಕಡೆಗೆ, ನಿತ್ಯತೆಯ ಕಡೆಗೆ ಅವರು ಮನಸ್ಸಿಟ್ಟರು. ಬಿಟ್ಟು ಬಂದ ನಾಡು ಯಾವುದು? ಬಿಟ್ಟು ಬಂದ ನಾಡು ಈ ಲೋಕದ ಸುಖಭೋಗಗಳು. ಅಬ್ರಹಾಮನಿಗೆ ದೇವರು ಕರೆಯುತ್ತಾರೆ ಏನಂತ? ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೋಗು. ಅಬ್ರಹಾಮನು ಬಿಟ್ಟು ಹೊರಟ, ಇಸಹಾಕನು ಬಿಟ್ಟು ಹೊರಟ, ಯಾಕೋಬನು ಬಿಟ್ಟು ಹೊರಟ. ದಾರಿಯಲ್ಲಿ ದೇವರು ಅವರಿಗೆ ಭೌತಿಕವಾದ ಅನೇಕ ಆಶೀರ್ವಾದಗಳನ್ನು ಕೊಟ್ಟರು, ಅದು ಬೇರೆ ವಿಷಯ. ಆದರೆ ಅವರ ಗಮನ ಭೌತಿಕ ಆಶೀರ್ವಾದಗಳ ಮೇಲೆ ಇರಲಿಲ್ಲ. ಅವರ ಗಮನ ಈ ಲೋಕದ ಮೇಲೆ ಇರಲಿಲ್ಲ. ಬಿಟ್ಟು ಬಂದ ನಾಡಿನ ಮೇಲೆ ಇರಲಿಲ್ಲ. ಅವರ ಗಮನ ಇದ್ದಿದ್ದು ಕರೆದಾತನ ಮೇಲೆ, ಅವರ ಗಮನ ಇದ್ದಿದ್ದು ಕ್ರಿಸ್ತನ ಮೇಲೆ, ಅವರ ಗಮನ ಇದ್ದಿದ್ದು ಸ್ವರ್ಗದ ಮೇಲೆ, ಅವರ ಗಮನ ಇದ್ದಿದ್ದು ನಿತ್ಯತೆಯ ಮೇಲೆ. ಎಂದು ನಮ್ಮ ಗಮನ ಯಾವುದರ ಮೇಲೆ ಇದೆ? ಎಂದು ನಮ್ಮ ಪ್ರಾರ್ಥನೆಯ ವಿಷಯಗಳು ಏನಾಗಿದೆ? ನಿತ್ಯತೆಗೆ ಸಂಬಂಧಪಟ್ಟಿದ್ದ, ಭೂಲೋಕಕ್ಕೆ ಸಂಬಂಧಪಟ್ಟಿದ್ದ? ಇಂದು ನಮ್ಮ ಪ್ರಾರ್ಥನೆಗಳು, ಕೂಟಗಳು, ಆರಾಧನೆಗಳು, ಅದು ಇದು ಧ್ಯಾನ ಏನೆಲ್ಲ ಹೇಳ್ತೀವೋ ಪ್ರತಿ ಒಂದರಲ್ಲೂ ನಾವು ನೋಡುವಾಗ ಸೈತಾನನ ವಂಚನೆ ಸೇರ್ಕೊಂಡ್ಬಿಟ್ಟಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಲೋಕ ಬ್ಯಾಬಿಲೋನ್ ಸೇರ್ಕೊಬಿಟ್ಟಿದೆ. ಯೇಸುನಾಮ ಇದೆ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಅನ್ಯ ಭಾಷೆ, ಯೇಸುನಾಮ, ದೇವರ ವಾಕ್ಯದ ಪ್ರವಾದನೆ ಎಲ್ಲ ಇದೆ.
ಆದರೆ ಬ್ಯಾಬಿಲೋನ್ ಸೇರ್ಕೊಬಿಟ್ಟಿದೆ, ಲೋಕ ಸೇರ್ಕೊಬಿಟ್ಟಿದೆ. ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಾನು ಸೇರ್ಕೊಂಡು ಬಿಟ್ಟಿರೋದ್ರಿಂದಾನೇ ನೋಡಿ ನಮಗೆ ಯಾವ ರೀತಿಯ ಸಭೆಗಳು ಇವತ್ತಿಷ್ಟ ಆಗುತ್ತೆ. ಎಲ್ಲಿ ಲೌಕಿಕ ಆಶೀರ್ವಾದಗಳ ಬಗ್ಗೆ ಬೋಧನೆ ಮಾಡ್ತಾರೋ, ಎಲ್ಲಿ ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಪ್ರವಾದನೆಗಳನ್ನ ಮಾಡ್ತಾರೋ, ಅಂಥ ಸಭೆಗಳು, ಅಂಥ ಕೂಟಗಳು ನಮಗೆ ಬಹಳ ಇಷ್ಟ ಆಗುತ್ತೆ, ಬಹಳ ಲೈಕ್ ಆಗುತ್ತೆ. ನಾವು ಅಂಥ ಕೂಟಕ್ಕೆ ಓಡಿ ಹೋಗಿ ಕೂತ್ಕೊಳ್ತೀವಿ. ಆದರೆ ಸ್ವರ್ಗರಾಜ್ಯಕ್ಕೆ ಸಂಬಂಧಪಟ್ಟ, ನಿತ್ಯತೆಗೆ ಸಂಬಂಧಪಟ್ಟ, ಮಾನಸಾಂತರಕ್ಕೆ, ಮನ ಪರಿವರ್ತನೆಗೆ ಸಂಬಂಧಪಟ್ಟ, ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟ ಬೋಧನೆಗಳು, ಉಪದೇಶಗಳು ಇರುವಂಥ ಜಾಗದಲ್ಲಿ, ಸಭೆಗಳಲ್ಲಿ ಜನ ಯಾವತ್ತೂ ಕಡಿಮೆ ಇರ್ತಾರೆ. ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಆಗೋದಿಲ್ಲ. ಶರೀರ ಬಿಡೋದಿಲ್ಲ, ಪಿಶಾಚಿ ಬಿಡೋದಿಲ್ಲ, ಲೋಕ ಬಿಡೋದಿಲ್ಲ, ಹೋಗ್ಲಿಕ್ಕೆ ಬಿಡೋದಿಲ್ಲ. ಇದು ನಮಗೆ ಅರ್ಥ ಆಗಬೇಕು. ಈ ಅಂತಿಮ ಕಾಲದಲ್ಲಿ ಕ್ರಿಸ್ತ ಯೇಸುವಿನ ಆಗಮನವನ್ನು ಎದುರು ನೋಡುತ್ತಿರುವ ನಮ್ಮ ಗಮನ ಆ ಪರಲೋಕದ ಕಡೆಗಿದ್ದರೆ ಮಾತ್ರವೇ ನಾವು ನಿಜವಾಗಲೂ ವಿಶ್ವಾಸಿಗಳಾಗಿ ಇರಲಿಕ್ಕೆ ಸಾಧ್ಯ, ವಿಶ್ವಾಸಿಗಳು ಎಂದು ಕರೆಯಲ್ಪಡಲಿಕ್ಕೆ ಸಾಧ್ಯ. ಇನ್ನೊಂದು ಉದಾಹರಣೆ ನಾವು ನೋಡೋದಾದರೆ, ಒಂದು ಪಿತಾಮಹ ಅಬ್ರಹಾಮ್, ಇಸಾಕ್, ಯಾಕೋಬ್ ಇವರ ಉದಾಹರಣೆ ನಾವು ನೋಡಿದ್ವಿ. ಅದೇ ರೀತಿಯಲ್ಲಿ ಮೋಶೆಯ ಒಂದು ಉದಾಹರಣೆ ನಾವು ನೋಡೋಣ. 27ನೇ ವಾಕ್ಯ, ನಂಬಿಕೆಯಿಂದಲೇ ಅಥವಾ ವಿಶ್ವಾಸ ಇದ್ದಿದ್ದರಿಂದಲೇ, ಬೈ ಫೇತ್ ಅಥವಾ ಥ್ರೂ ಫೇತ್, ಬಿಕಾಸ್ ಆಫ್ ಫೇತ್, ವಿಶ್ವಾಸ ಇದ್ದಿದ್ದರಿಂದ. ಮೋಶೆಗೆ ವಿಶ್ವಾಸ ಇತ್ತು, ಅವನು ವಿಶ್ವಾಸಿ ಅಂತ ಕರಿತೀವಿ. ಅವನು ವಿಶ್ವಾಸಿ ಆಗಿದ್ದರಿಂದ ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದನು, ಏಕೆಂದರೆ ಅವನು ಅದೃಶ್ಯನಾಗಿರುವಾತನನ್ನು ದೃಷ್ಟಿಸುವವನಂತೆ ದೃಢಚಿತ್ತನಾದನು. ನೋಡಿ, ಕಣ್ಣಿಗೆ ಕಾಣದ ದೇವರನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅರಸನ ಕೋಪಕ್ಕೆ ಹೆದರ್ಕೊಳ್ದೇನೆ ಅವನು ಈಜಿಪ್ಟ್ ದೇಶವನ್ನು ಬಿಟ್ಟು ಅಥವಾ ಐಗುಪ್ತ ದೇಶವನ್ನು ಬಿಟ್ಟು ಇಸ್ರಾಯೇಲ್ ಜನರನ್ನು ಕರ್ಕೊಂಡು ಬರ್ತಾನೆ. ಫರೋಹನಿಗೆ ಏನು ಕೋಪ ಬಂದಿದೆಯೋ ಅದು ನನ್ನ ವಿಷಯ ಅಲ್ಲ, ನನ್ನ ದೇವರು ಕರೆದಿದ್ದಾರೆ. ಎಲ್ಲಿದ್ದಾರೆ ದೇವರು? ಕಾಣಿಸ್ತಾ ಇದ್ದಾರಾ? ಇಲ್ಲ. ಆದರೆ ಅವನು ಹೋಗಿದ್ದ ಸ್ಪೀಡ್ ಹೇಗಿತ್ತು? ಕಣ್ಮುಂದೆ ದೊಡ್ಡ ದೇವರಿದ್ದಾರೆ, ದೇವರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋ ಥರ. ಅಂದರೆ ದೊಡ್ಡ ಒಬ್ಬ ಮಿಲಿಟ್ರಿ ಆಫೀಸರ್ ನಮ್ಮ ಮುಂದೆ ಹೋಗುವಾಗ ನಾವು ಅವ್ರ ಹಿಂದೆ ಹೋಗ್ತೀವಿ, ಯಾರಿಗೂ ಭಯಪಡೋದಿಲ್ಲ, ನಾವು ಅವರಷ್ಟೇ ಧೈರ್ಯವಾಗಿ ಹೋಗ್ತೀವಿ. ಮುಂದೆ ಹೋಗುತ್ತಿರುವವನ ಧೈರ್ಯದಲ್ಲಿ ನಾವೇನು ಮಾಡ್ತೀವಿ? ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಎಂಥ ರೌಡಿಗಳಿಗೂ ನಾವು ಹೆದರೋದಿಲ್ಲ, ಯಾವ ಜನಕ್ಕೂ ಮೈಂಡ್ ಮಾಡೋದಿಲ್ಲ. ಯಾಕೆಂದರೆ ನನ್ನ ಮುಂದೆ ಹೋಗುವ ಆಫೀಸರ್ ಕೈಯಲ್ಲಿ AK-47 ಇದೆ, ಅಧಿಕಾರ ಇದೆ, ಪವರ್ ಇದೆ. ಅವರೇನಾದರೂ ತಿರುಗಿ ನಿಂತ್ಕೊಂಡು ಬಿಟ್ಟರೆ ಹಿಂದೆ ಬರುವ ಎಲ್ಲರೂ ಔಟ್ ಆಗ್ತಾರೆ. ಆದ್ದರಿಂದ ಆ ಧೈರ್ಯದಲ್ಲಿ ನಾವು ಹೋಗ್ತೀವಿ. ಈ ಮೋಶೆ ಈಗ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರನ್ನು ಬಿಡಿಸಿಕೊಂಡು ಕರ್ಕೊಂಡು ಹೋಗುವಾಗ ಮುಂದೆ ನಮ್ಮ ಚೀಫ್ ಕಮಾಂಡೆಂಟ್ ಇದ್ದಾರೆ, ಗಾಡ್, ದೇವರಿದ್ದಾರೆ, ಯೇಸು ಇದ್ದಾರೆ. ಕಾಣ್ತಾ ಇದ್ದಾರಾ? ಕಾಣ್ತಾ ಇಲ್ಲ. ಯಾರಿಗಾದರೂ ಕಾಣಿಸ್ತಾ ಇದ್ದಾರಾ? ಯಾರಿಗೂ ಕಾಣಿಸ್ತಾ ಇಲ್ಲ. ಅದನ್ನೇ ನೋಡಿ, ವಿಶ್ವಾಸ ಇರುವುದರಿಂದ ಮುಂದೆ ದೇವರಿದ್ದಾರೆ, ಮುಂದೆ ಯೇಸು, ನನ್ನ ಮುಂದೆ ದೇವರಿದ್ದಾರೆ, ನನ್ನ ಮುಂದೆ ಯೇಸು ಇದ್ದಾರೆ ಎಂಬ ಒಂದು ಅವೇರ್ನೆಸ್, ಆ ಒಂದು ಕನ್ವಿಕ್ಷನ್, ಮನವರಿಕೆ ಇಟ್ಟುಕೊಂಡು ಅವನು ದೃಢಚಿತ್ತನಾಗಿ ಮುಂದುವರಿತಾನೆ. ಅದೃಶ್ಯನಾಗಿರುವಾತನನ್ನು ದೃಷ್ಟಿಸುವವನಂತೆ ದೃಢಚಿತ್ತನಾಗಿ ಅವನು ಮುಂದಕ್ಕೆ ಹೋಗ್ತಾನೆ. ನೋಡಿ, ಹಿಂದುಗಡೆ ಫರೋಹನಿಗೆ ಎಷ್ಟು ಕೋಪ ಬರಲಿ, ರೋಷ ಬರಲಿ, ಏನೇ ಬರಲಿ, ಐ ಡೋಂಟ್ ಮೈಂಡ್. ಏಕೆಂದರೆ ಲೋಕದಲ್ಲಿ ಇರುವಾತನಿಗಿಂತಲೂ ನನ್ನ ಜೊತೆಯಲ್ಲಿ ಇರುವಾತನು, ನನ್ನ ಮುಂದೆಯೂ ಹಿಂದೆಯೂ ಇರುವಾತನು ಸರ್ವಶಕ್ತನಾಗಿದ್ದಾನೆ, ಭೂಸ್ವರ್ಗಗಳ ಒಡೆಯನಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ, ರಕ್ಷಕನಾಗಿದ್ದಾನೆ, ಅಧಿಕಾರವುಳ್ಳಾತನಾಗಿದ್ದಾನೆ, ಜೀವವುಳ್ಳಾತನಾಗಿದ್ದಾನೆ, ಇರುವಾತನು, ಇದ್ದಾತನು, ಬರುವಾತನು ಆತನಾಗಿದ್ದಾನೆ. ಆ ಫೇತಲ್ಲಿ ಅವನು ಹೋಗ್ತಾ ಇದ್ದಾನೆ. ಆದರೆ ಕಾಣಿಸ್ತಾ ಇದ್ದಾರಾ? ಕಾಣಿಸ್ತಾ ಇಲ್ಲ. ಹಾಗಾದರೆ ಒಬ್ಬ ನಿಜವಾದ ವಿಶ್ವಾಸಿ ಯಾರು ಗೊತ್ತಾ? ಕ್ರಿಸ್ತನು ನನ್ನ ಮುಂದೆ ಇದ್ದಾನೆ ಎಂಬ ಅರಿವಿನಲ್ಲಿ ಜೀವನವನ್ನು ಜೀವಿಸುವವನೇ ನಿಜವಾದ ವಿಶ್ವಾಸಿ. ಹಿಂದೆ ಯಾರಿದ್ದಾರೆ ನೋಡೋದಲ್ಲ, ನಮ್ಮ ಸರ್ಕಾರ ಯಾವುದು ಅಥವಾ ಯಾವ ಸಂಘಟನೆಗಳು ನಮಗೆ ತೊಂದರೆ ಕೊಡ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ, ಊರಲ್ಲಿ ಏನಾಗ್ತಾ ಇದೆ, ಇದ್ಯಾವುದು ನೋಡೋದು ನಮ್ಮ ವಿಷಯ ಅಲ್ಲ. ನನ್ನ ಮುಂದೆ ಇರುವಾತನು ಯಾರು ಎಂದು ನೋಡಿ ಮುಂದಕ್ಕೆ ಹೋಗ್ತಾ ಇರೋದು, ದಟ್ ಈಸ್ ಮೈ ಡ್ಯೂಟಿ. ಇದು ನಾವು ಮಾಡ್ತಿದ್ದೀವ? ನಾವೇನು ಮಾಡ್ತೀವಿ? ದೇವರೇ ಈ ಸರ್ಕಾರನ ತೆಗೆದು ನಮಗೆ ಅನುಕೂಲ ಆಗುವ ಸರ್ಕಾರ ಕೊಡಿ. ನೋಡಿ ಪ್ರೀತಿಯ ಸಹೋದರ, ಒಂದು ವೇಳೆ ಈ ಸರ್ಕಾರ ದೇವರೇ ತಂದುಕೊಟ್ಟಿದ್ದಾದರೆ ನಿಮ್ಮ ಪ್ರಾರ್ಥನೆ ದೇವರಿಗೆ ವಿರುದ್ಧ ಹೋದಂಗೆ ಆಯ್ತಾ? ಹೇಗೆ ಹೇಳ್ತೀರಿ ದೇವರು ತಂದುಕೊಟ್ಟಿಲ್ಲ ಅಂತ? ಅಲ್ವಾ? ಇಸ್ರಾಯೇಲ್ ಜನರು ದೇವರಿಗೆ ವಿರುದ್ಧ ಹೋದಾಗ
ಫಿಲಿಸ್ಟಿಯರನ್ನು ತಂದಿದ್ಯಾರು? ದೇವರಲ್ವಾ? ಅದೇ ರೀತಿಯಲ್ಲಿ ಬ್ಯಾಬಿಲೋನಿನ ಅರಸನನ್ನು ತಂದಿದ್ಯಾರು? ದೇವರಲ್ವಾ? ದೇವರೇ ತಂದಿದ್ದು, ಇನ್ನು ಸೈತಾನ ತಂದಿಲ್ಲ. ಆದರೆ ನಮ್ಮ ಈ ಲೋಕದಲ್ಲಿಯೂ ಕೂಡ ಎಷ್ಟೋ ವಿಷಯಗಳು ನಮ್ಮ ಬುದ್ಧಿಗೆ ನಿಲುಕ್ತಾ ಇಲ್ಲ, ಬುದ್ಧಿಯಿಂದ ಆ ಕಡೆಗಿದೆ. ಅದರಿಂದ ನಮಗೆ ಜ್ಞಾನ ಬೇಕು, ಜ್ಞಾನಕ್ಕಾಗಿ ಪ್ರಾರ್ಥಿಸಬೇಕು. ಮೊದಲನೇದಾಗಿ ದೇವರ ಪ್ರಾರ್ಥನೆ ಮಾಡಲಿಕ್ಕೆ ನನಗೊಂದು ಜ್ಞಾನ ಕೊಡಿ ಎಂದು ನಾವು ಒಬ್ಬೊಬ್ಬರು ಕೂಡ ಏನು ಮಾಡಬೇಕು? ಪ್ರಾರ್ಥಿಸಬೇಕು. ನಮ್ಮ ಪ್ರಾರ್ಥನೆಗಳೆಲ್ಲ ಲೋಕಮಯ. ಇವತ್ತು ನಮ್ಮ ಧ್ಯಾನಗಳು, ಕೂಟಗಳು, ಆರಾಧನೆಗಳು ಪ್ರತಿಯೊಂದು ಯಾವಮಯ? ಲೋಕಮಯ. ಲೋಕ ಇದ್ರೇ ಟೇಸ್ಟ್. ವರ್ಲ್ಡ್ ಗಿವ್ಸ್ ಟೇಸ್ಟ್ ಟು ದ ಫ್ಲೆಶ್, ಬಟ್ ಸ್ಪಿರಿಟ್ ಅಪೋಸಸ್ ಇಟ್. ಆತ್ಮಕ್ಕೆ ಅದು ವಿರುದ್ಧ. ಅದು ಜನಕ್ಕೆ ಬೇಕಲ್ಲ. ನಮಗೆ ಜನ ಬೇಕಂದರೆ ಜನ ಬಯಸೋದು ಕೊಡಬೇಕು ಅಲ್ವಾ? ಸೊ ವಿಶ್ವಾಸಿ ಅಂದರೆ ಸ್ವರ್ಗವನ್ನು ಎದುರು ನೋಡ್ತಾ ಬದುಕೋದು. ವಿಶ್ವಾಸಿ ಅಂದರೆ ಮುಂದೆ ಇರುವ, ಜೊತೆಯಲ್ಲಿ ಇರುವ, ಅಂತರಂಗದಲ್ಲಿರುವ ಕ್ರಿಸ್ತ ಯೇಸುವನ್ನು ನೋಡುತ್ತಾ ಜೀವನವನ್ನು ಜೀವಿಸುವಂಥದ್ದು ನಿಜವಾದ ಒಂದು ವಿಶ್ವಾಸದ ಜೀವನ. ಅದೇ ರೀತಿಯಲ್ಲಿ ಕೊನೆಯದಾಗಿ ಒಂದು ವಾಕ್ಯ ಓದಿ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀನಿ, ಯಾಕೆಂದರೆ ಕೊಟ್ಟಂಥ ಸಮಯ ಆಗೋಗಿದೆ. ಆದ್ದರಿಂದ ಹಾಗಾದರೆ ನಾವು ಈ ಲೋಕದಲ್ಲಿ ಏನು ಮಾಡಬೇಕು? ವಾಟ್ ಈಸ್ ಮೈ ಡ್ಯೂಟಿ? ನನ್ನ ಕೆಲಸ ಏನು? ಹಾಗಾದರೆ ಈ ಲೋಕದಲ್ಲಿ ನಾನು ಪಡುವ ಪ್ರಯಾಸದಿಂದ ಏನು ಪ್ರಯೋಜನ ಕೇಳಿದರೆ ಉಪದೇಶಕ ಹೇಳ್ತಾನೆ ಅಥವಾ ಪ್ರಸಂಗಿ ಹೇಳ್ತಾನೆ ಏನಂತ? 2ನೇ ವಾಕ್ಯ ಓದೋಣ. 2ನೇ ವಾಕ್ಯದಲ್ಲಿ ಅದಾದಮೇಲೆ ನಾನೊಂದು ವಾಕ್ಯ ಹೇಳಿ ಫೈನಲ್ ಮಾಡ್ತೀನಿ. ಪ್ರಸಂಗಿ ಅಧ್ಯಾಯ 1 ವಚನ 2. ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ವ್ಯಾನಿಟಿ, ವ್ಯಾನಿಟಿ, ವ್ಯಾನಿಟಿ. ಎವ್ರಿಥಿಂಗ್ ಈಸ್ ವ್ಯಾನಿಟಿ. ಎಲ್ಲ ವ್ಯರ್ಥ, 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 ವ್ಯರ್ಥ ಅಂತ ಹೇಳ್ತಾನೆ. ಎಲ್ಲವೂ. ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನಿಡೀ ಪ್ರಪಂಚವನ್ನೇ ಗೆದ್ದ, ಪ್ರಪಂಚ ಸಂಪಾದನೆ ಮಾಡಿದ. ಕೆಲವರು ಹೇಳ್ತಾರಲ್ಲ, ನಾನು 90 ದಿನ ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡಿ ಈ ಮನೆ ಸಿಕ್ಕಿದ್ದು ಬ್ರದರ್. ಹೌದು, ಉಪದೇಶಕ್ಕೆ ಹೇಳ್ತಾನೆ ವ್ಯರ್ಥ. ಯೇಸು ಹೇಳ್ತಾರೆ, ನೀನು ಪ್ರಾಣ ಕಳ್ಕೊಳ್ತೀಯ, ಏನು ಪ್ರಯೋಜನ? ಕೆಲವರು ಹೇಳ್ತಾರೆ, ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ನನಗೆ ಕಾರ್ ಸಿಕ್ತು, ಮದುವೆ ಆಯಿತು, ಮಕ್ಕಳಾಯಿತು, ಅದಾಯಿತು, ಇದಾಯಿತು. ಓಕೆ, ಎಲ್ಲ ಒಂದು ದಿನ ವ್ಯರ್ಥವಾಗಿದ್ದು ಅಳಿದು ಹೋಗುತ್ತೆ. ಏನು ಪ್ರಯೋಜನ ಆಯಿತು? ದಿಸ್ ಈಸ್ ದ ಕ್ವೆಶ್ಚನ್. ಇದಕ್ಕೆ ಆನ್ಸರ್ ಇದೆ ಬೈಬಲ್ನಲ್ಲಿ. ಆನ್ಸರ್ ಏನು ಗೊತ್ತಾ? ಆ ಆನ್ಸರ್ ಹೇಳಿಬಿಟ್ಟು ನಾನು ಇಲ್ಲಿಗೆ ಸದ್ಯಕ್ಕೆ ಇವತ್ತು ನಿಲ್ಲಿಸ್ತೀನಿ. ದೇವ್ರ ಚಿತ್ತ ಇದ್ದರೆ ಮತ್ತೆ ಇನ್ನೊಂದು ದಿನ ನಾವು ಭೇಟಿ ಆಗೋಣ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 6 ವಚನ 33. ಮ್ಯಾಥ್ಯೂ ಚಾಪ್ಟರ್ 6. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 6 ವಚನ 33. ಅಲ್ಲಿ ಯೇಸು ಕ್ರಿಸ್ತರು ನಮ್ಮೆಲ್ಲರಿಗೂ ಈ ದಿನ ಹೇಳುವಂಥ ಮಾತಾಗಿದೆ. ಏನು ಹೇಳ್ತಾರೆ? ಎಲ್ಲ ದಿನವೂ ಯೇಸು ಇದೇ ಹೇಳ್ತಾರೆ. ಯಾಕೆಂದರೆ ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದೂ ಯಾವತ್ತೂ ಇರ್ತಾರೆ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯವನ್ನೂ ನೀತಿಯನ್ನು ಹುಡುಕಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಅದನ್ನು ಹುಡುಕ್ಲಿಕ್ಕಿಲ್ಲ. ಹುಡುಕಬೇಕಾಗಿರೋದೇನು? ಮೊದಲು ಅಂದರೆ ಮೊದಲ ಸ್ಥಾನವನ್ನು ದೇವರ ರಾಜ್ಯಕ್ಕೆ ಕೊಡಬೇಕು. ಮೊದಲ ಸ್ಥಾನ ಯಾವಾಗ? ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಮಾತ್ರ ಅಲ್ಲ, ಮುಂಜಾನೆ ಎದ್ದಾಗ ಮಾತ್ರ ಅಲ್ಲ, ಮಲಗುವಾಗ ಮಾತ್ರ ಅಲ್ಲ. ನಮ್ಮ ಲೈಫಿನ ಪ್ರಯಾರಿಟಿ, ಆದ್ಯತೆ ದೇವರ ರಾಜ್ಯ, ಕಿಂಗ್ಡಮ್ ಆಫ್ ಗಾಡ್. ಕಿಂಗ್ಡಮ್ ಆಫ್ ಗಾಡ್, ಆತನ ರಾಜ್ಯ ಮತ್ತು ಆತನ ನೀತಿ ಅಥವಾ ಆತನ ಸತ್ಸಂಬಂಧ, ಆತನ ನೀತಿಗಾಗಿ, ಆತನ ರಾಜ್ಯಕ್ಕಾಗಿ ನಾವು ಹುಡುಕಬೇಕು. ನಾವು ಮುಂದಿನ ದಿವಸಗಳಲ್ಲಿ ಕಲಿಯೋಣ, ಹೇಗೆ ಆತನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನಾನು ಹುಡುಕುವುದು ಹೇಗೆ. ಆತನ ರಾಜ್ಯ ಅಂದರೆ ನಿಜವಾಗಲೂ ಏನು? ಆತನ ರಾಜ್ಯ ಇಹಲೋಕದಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ. ಆತನ ನೀತಿ ಏನಾಗಿದೆ? ನಮಗೆ ನಮ್ಮ ನೀತಿಗಳು ಗೊತ್ತು. ಆತನ ನೀತಿ ಅದನ್ನು ಹುಡುಕಬೇಕಂತೆ. ಹುಡುಕುವವನಿಗೆ ಸಿಗ್ತದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಸಾಧ್ಯವಾದರೆ, ನಮ್ಮ ಮುಂದೆ ಯೇಸು ಇದ್ದಾರೆ, ಅವರು ನಮ್ಮೊಬ್ಬೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಎಂಬ ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸಿ ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ಅಪ್ಪ ತಂದೆಯಾದ ದೇವರೇ, ನೀವು ಈ ದಿನ ನಮ್ಮೊಬ್ಬೊಬ್ಬರನ್ನು ಹೆಸರು ಹಿಡಿದು ಕರೆದು ಈ ಒಂದು ರಾತ್ರಿಯ ವೇಳೆಯಲ್ಲಿ ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ಆನ್ಲೈನ್ ಸೇವೆಯ ಮುಖಾಂತರ ಅನೇಕರು ಕರ್ತನೆ ನಿನ್ನ ಸ್ವರವನ್ನು ಈ ರಾತ್ರಿಯಲ್ಲಿ ಆಲಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಅಂತರಂಗವನ್ನು ನೀನು ಚೈತನ್ಯಪಡಿಸಿದ್ದೀಯಪ್ಪ. ತಪ್ಪಿ ಹೋಗುತ್ತಿದ್ದ ಕುರಿಗಳಂತಿದ್ದ ನಮ್ಮನ್ನು
ನಮ್ಮನ್ನು ನಿನ್ನ ವಾಕ್ಯದ ಮುಖಾಂತರ ಹುಡುಕಿಕೊಂಡು ಬಂದು, ಯೇಸುವೆ ನಮ್ಮನ್ನು ನೀವು ರಕ್ಷಣೆ ಮಾಡಿದ್ದೀರಿ, ವಿನಾಶ ಕೂಪದಿಂದ ನೀವು ಮೇಲಕ್ಕೆ ಎತ್ತಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನೇ ಸ್ತೋತ್ರ ಅಪ್ಪ. ತಂದೆಯೇ, ಪ್ರತಿಯೊಬ್ಬರು ಕೂಡ ನಿನ್ನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವಂತೆ ಆಗಲಿ ಸ್ವಾಮಿ. ಅಳಿದು ಹೋಗುವ ಲೋಕಕ್ಕಾಗಿ ಬದುಕದೆ, ಲೌಕಿಕ ಚಿಂತೆಗಳಿಂದ ವಂಚಿತರಾಗದೆ, ಪ್ರತಿಯೊಬ್ಬರು ದೇವರ ಜ್ಞಾನದಿಂದ ತುಂಬಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸು ನಾಮದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವ ಸೈತಾನನ ಆಲೋಚನೆಗಳು, ಸ್ವಾಧೀನಗಳು ಲಯವಾಗಿ ಹೋಗಲಿ. ಪ್ರತಿಯೊಬ್ಬರಲ್ಲಿಯೂ ದೇವರ ಆತ್ಮನ ಉಜ್ಜೀವನ ಉಂಟಾಗಲಿ. ದೈವ ಸಭೆ ಬಲಗೊಳ್ಳಲಿ. ಹಾಲೆಲೂಯಾ. ಯೇಸುವೇ, ನಿಮ್ಮ ಪುನರಾಮ ಆಗಮನಕ್ಕಾಗಿ ಪ್ರತಿಯೊಬ್ಬರು ಎದುರುಗೊಂಡು ಬದುಕುವಂತೆ ಆಗಲಿ ಅಪ್ಪ. ನಿನ್ನ ಒಂದು ನಿರೀಕ್ಷೆಯಲ್ಲಿ ಬದುಕುವಂತೆ ಆಗಲಿ ಅಪ್ಪ. ಸ್ವರ್ಗವನ್ನು ನೋಡುತ್ತಾ ನಡೆಯಲು ಬೇಕಾದ ಕೃಪೆ ಉಂಟಾಗಲಿ. ಪರಲೋಕ ರಾಜ್ಯದ ನಿರೀಕ್ಷೆಯಲ್ಲಿ ಆ ಪರಲೋಕವನ್ನು ಹೃದಯದಲ್ಲಿ ನೋಡುತ್ತಾ ಸ್ವರ್ಗದ ವಿಷಯದಲ್ಲಿ ಮಗ್ನರಾಗಿ ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಯೇಸುವೇ, ನೀವು ನಮ್ಮೊಂದಿಗೂ ನಮ್ಮಲ್ಲಿಯೂ ನಮ್ಮ ಮುಂದೆಯೂ ಹಿಂದೆಯೂ ಇದ್ದೀರಿ ಎಂದು ನಿನ್ನ ಸಾನ್ನಿಧ್ಯದ ಅನುಭವದಲ್ಲಿ ನಂಬಿಕೆ ಇಟ್ಟು ಪ್ರತಿಯೊಬ್ಬರು ಬದುಕುವಂತೆ ಆಗಲಿ ಅಪ್ಪ. ನಾವು ಕೆಲಸ ಮಾಡುವ ಸ್ಥಳದಲ್ಲಿಯೂ ಜೀವಿಸುವಂಥ ಎಲ್ಲ ಎಡೆಗಳಲ್ಲಿಯೂ ಕರ್ತನೇ, ನೀನು ನಮ್ಮ ಮುಂದೆ ಇದ್ದೀಯಾ ಎಂಬ ನಂಬಿಕೆಯಲ್ಲಿ ಯಾರಿಗೂ ಭಯಪಡದೆ, ಯಾವುದಕ್ಕೂ ಭಯಪಡದೆ, ಮರಣಕ್ಕೆ, ಅವಮಾನಕ್ಕೆ, ನಿಂದನೆಗಳಿಗೆ, ಪರಿಹಾಸ್ಯಗಳಿಗೆ, ಲೋಕದ ಸುಖ ಭೋಗಗಳಿಗೆ ನಾವು ಸೋತು ಹೋಗದೆ, ಕರ್ತನೇ ನೀನು ನನ್ನ ಮುಂದೆ ಇದ್ದೀಯಾ ಎಂಬ ಒಂದು ಅರಿವಿನಲ್ಲಿ, ಒಂದು ಮನವರಿಕೆಯಲ್ಲಿ ಮುನ್ನಡೆಯಲು, ಮೋಶೆಯಂತೆ ಮುನ್ನಡೆಯಲು ಬೇಕಾದ ಆ ಜ್ಞಾನವನ್ನು, ಕೃಪೆಯನ್ನು ನಮ್ಮೊಬ್ಬೊಬ್ಬರಲ್ಲಿಯೂ ತುಂಬಿಸಿರಿ ಅಪ್ಪ. ಹಾಲೆಲೂಯಾ. ಯೇಸುವೇ, ಸ್ತೋತ್ರ 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 ಸ್ತೋತ್ರ. ತಂದೆಯಾದ ಆ ದೇವರ ಪ್ರೀತಿಯು, ಕರ್ತನಾದ ಯೇಸುವಿನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೂ ಸದಾಕಾಲ ಇರಲಿ.